ನಿನ್ನೆ ಪ್ರತಿಷ್ಠಿತ 2 ಕಾಲೇಜುಗಳಲ್ಲಿ CET ಸೆಂಟರ್ನಲ್ಲಿ ಏನು ಎಕ್ಸಾಮಿನೇಷನ್ ಅಂತ ಹೇಳಿ ಮಕ್ಕಳು ಬಂದಿದ್ದರು. ಅದರಲ್ಲಿ ಸೆಕ್ಯೂರಿಟಿ ವಿಚಾರವನ್ನು ಇಟ್ಕೊಂಡು ಆ ವಿದ್ಯಾರ್ಥಿಗಳು ಹಾಕೊಂಬಂದಂಥ ಜನ್ವಾರವನ್ನು ಶೂದಾರವನ್ನು ತಗ್ಸಿಡುವಂಥ ಪ್ರಯತ್ನ ಮತ್ತು ಅದನ್ನು ಡಸ್ಟ್ಬಿನ್ಗೆ ಹಾಕುವಂಥ ಪ್ರಯತ್ನವನ್ನು ಆ ಅಧಿಕಾರಿಗಳು ಮಾಡಿದ್ದಾರೆ. ಆಗ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತೇನೆ. ಮತ್ತು ವಿಶೇಷವಾಗಿ ಸರ್ಕಾರ ಆದಷ್ಟು ಬೇಗ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು. ಮಾತೆತ್ತಿದ್ರೆ ಹಿಜಾಬು ಆ ಥರ ವಿಚಾರಗಳಲ್ಲಿ ತಾವೆಲ್ಲರೂ ಕೂಡ ವಕಾಲತ್ತನ್ನು ವಹಿಸ್ಕೊತೀರಿ. ಆದರೆ ಒಬ್ಬ ಸೌಮ್ಯ ಸಮಾಜದ ಬ್ರಾಹ್ಮಣ ಸಮಾಜ ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊತಾರೆ ಅಂತ ಹೇಳಿ ಅವರ ಒಂದು ಸರಳತೆಯನ್ನು ಈ ರೀತಿ ಕೆಲವು ಒಬ್ಬ ಸೆಕ್ಯೂರಿಟಿ ಪರ್ಸನ್ ಒಬ್ಬ ಅಧಿಕಾರಿನೂ ಕೂಡ ಈ ಥರ ದುರುಪಯೋಗ ಪಡಿಸ್ಕೊತಾನೆ ಅಂದರೆ ಇದು ನಾವೆಲ್ಲರೂ ಕೂಡ ಖಂಡಿಸಬೇಕು. ಇದು ಒಂದು ಧರ್ಮದ ಮೇಲೆ ಆಗ್ತಿರುವಂಥ ಒಂದು ಹಲ್ಲೆ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕೇವಲ ಅವರು FIR ಹಾಕಿದ್ರೆ ಆಗಲ್ಲ, ಸರಿಯಾದ ರೀತಿಯಂಥ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು. ಮತ್ತು ಇದನ್ನು ಬರುವಂಥದ್ದಲ್ಲಿ ಯಾರು ಕೂಡ ಈ ರೀತಿಯ ತಪ್ಪುಗಳನ್ನು ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಲಿಕ್ಕೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಗಮನವನ್ನು ಕೊಡಬೇಕು. ಮತ್ತು ಹಿಂದಿನ ದಿನದಲ್ಲಿ ಈ ಥರ ಘಟನೆಗಳು ಆಗ್ತಿದ್ದಿಲ್ಲ. ಇತ್ತೀಚೆಗೆ ಈ ಸರ್ಕಾರ ಬಂದಾದ ಮೇಲೆ ಈ ರೀತಿಯ ಘಟನೆಗಳ ಮುಖಾಂತರ ಅಧಿಕಾರಿಗಳು ಸರ್ಕಾರದಿಂದ ಪ್ರಶಂಸೆಯನ್ನು ಗಳಿಸೋಕ್ಕೋಸ್ಕರ ಈ ಥರ ನಡವಳಿಕೆ ನಡೀತಾ ಇದೆ ಅಂತೇಳಿ ಎಲ್ಲ ಒಂದು ಕಡೆ ನಮ್ಗೆ ಅನುಮಾನ ಬರ್ತಾ ಇದೆ. ಈ ಥರ ಅಧಿಕಾರಿಗಳು ರಕ್ಷಣೆ ಮಾಡೋ ಮುಖಾಂತರ ಈ ಥರ ಹಿಂದೂ ಧರ್ಮದ ಮೇಲೆ ಈ ರೀತಿಯಂಥ ಘಟನೆಗಳನ್ನು ಮಾಡುವಂಥ ಮುಖಾಂತರ ಈ ಸರ್ಕಾರದ ಶಬಾಸ್ಗಿರಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಈ ರೀತಿಯಂಥ ನಡವಳಿಕೆ ನಡೀತಿದೆ ಅಂತ ಅನಿಸುತ್ತೆ. ಈ ದೃಷ್ಟಿಯಿಂದ ನಮ್ಮ ದತ್ತಾತ್ರೇಯ ನೇತೃತ್ವದಲ್ಲೂ ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಇದನ್ನು ಖಂಡಿಸ್ತೀವಿ. ಇನ್ನು ಯಾವುದೇ ಕಾರಣ ಕೂಡ ಈ ರೀತಿ ತಪ್ಪಾಗದ ರೀತಿಯಲ್ಲಿ ಗಮನವನ್ನು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತೀನಿ ಸರ್. ಗೌರವಿತ ಉಪಮುಖ್ಯಮಂತ್ರಿಗಳನ್ನು ಇತರೆ ಮಂತ್ರಿಮಂಡಲದ ಸದಸ್ಯರುಗಳನ್ನ ಬೆಳಗ್ಗೆ 8 ಗಂಟೆಯಿಂದ ಮೀಟ್ ಮಾಡಿ ನಾನು ಬಂದೆ. ನಾನೀಗ ವಿಶೇಷವಾಗಿ ನಮ್ಮ ಅಭಿವೃದ್ಧಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಇಟ್ಕೊಂಡು ವಿಶೇಷವಾಗಿ ನಮ್ಮ ಬೈಂದೂರಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಒಂದು ದಿನಕ್ಕೆ 8 ರಿಂದ 10 ಸಾವಿರ ಜನ ಭಕ್ತರು ಬರ್ತಾರೆ. ಮಂಗಳೂರು ಏರ್ಪೋರ್ಟು ನಮಗೆ 250 ಕಿಲೋಮೀಟರ್ಸ್ ಆಗುತ್ತೆ. ಆ ಕಡೆ ಗೋವಾ ಏರ್ಪೋರ್ಟ್ ಬರುತ್ತೆ. ಹಾಗಾಗಿ ನಮ್ಮ ಬೈಂದೂರಿಗೆ ಒಂದು ಏರ್ ಸ್ಟ್ರಿಪ್ಪನ್ನು ಮಾಡಬೇಕು. ದೇಶದ ರಾಷ್ಟ್ರಪತಿಗಳಿರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ನಮ್ಮ ಏರ್ಪೋರ್ಟ್ ಅಥಾರಿಟಿಯಿಂದ ಒಂದು ಏರ್ ಸ್ಟ್ರಿಪ್ಪನ್ನು ಮಾಡಲಿಕ್ಕೆ 500 ಎಕರ್ಸನ್ನು ನೋಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಕೇಂದ್ರದ ಏವಿಯೇಷನ್ ಮಿನಿಸ್ಟರ್ ಕೂಡ ಮಾತಾಡಿದ್ದೀನಿ, ಬಂಡವಾಳ ಹಾಕ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ಲ್ಯಾಂಡನ್ನು ನಮ್ಮ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ. ಆ ದಿಕ್ಕಲ್ಲಿ ಗೌರವಿತ ಮುಖ್ಯಮಂತ್ರಿಗಳನ್ನು, ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಮಂತ್ರಿಗಳಂತ ಮಹದೇವಪ್ಪನವ್ರನ್ನ ಇವರಿಗೆ ವಿನಂತಿಯನ್ನು ಮಾಡ್ಕೊಂಡಿದ್ದೀನಿ. ಇಲ್ಲ ಗ್ಯಾರಂಟಿ ಒಂದು ಒಳ್ಳೆ ರೀತಿಯಂತ ಆ ಒಂದು ನನ್ನ ವಿನಂತಿಗೆ ಸ್ಪಂದನೆ ಕೂಡ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ವಿಶ್ವಾಸ ಇದೆ ಆ ತಾಯಿಯ ಸನ್ನಿಧಾನದಲ್ಲಿ ಇದೊಂದು ಸೇವೆ ಮಾಡೋ ಮುಖಾಂತರ ಒಂದು ಪುಣ್ಯವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತು ವಿಶೇಷವಾಗಿ ನಮಗೆ ಗೊತ್ತಿದೆ, ನಮ್ಮ ಸಿಗಂದೂರು ಸೇತುವೆ ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಭಾಷಣ ಮಾಡ್ಕೊಂತಾನೆ ಸಮಯವನ್ನು ಕಳೆದಿದ್ವಿ. ಆದರೆ ಇವತ್ತು ದೇವ್ರ ದಯೆಯಿಂದ ಕೇಂದ್ರ ಸರ್ಕಾರದ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿದಂಥ ಪ್ರತಿಫಲ ಇವತ್ತು 550 ಕೋಟಿ ಖರ್ಚು ಮಾಡಿ ಸುಮಾರು 12 ಪಿಲ್ಲರ್ ಮೇಲ್ಗಡೆಗೆ 2.25 ಕಿಲೋಮೀಟರ್ ಕೇಬಲ್ ಸ್ಟೇ ಟೆಕ್ನಾಲಜಿ ಆ ಒಂದು ತಂತ್ರ ಅದನ್ನು ಉಪಯೋಗಿಸ್ಕೊಂಡು ಇವತ್ತು ಆಲ್ರೆಡಿ ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ಮೊನ್ನೆ ಗೌರವಂತ ಗಡ್ಕರಿಜಿ ಅವ್ರನ್ನ ವಿನಂತಿ ಮಾಡಿಕೊಂಡು ಈ ರೈನಿ ಸೀಸನ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಿದ್ದೆ. ಗೌರವಂತ ಪ್ರಧಾನಮಂತ್ರಿಗಳು ಕೂಡ ಮೊನ್ನೆ ನನ್ನ ಮಗನ ಒಂದು ಮದುವೆ ಒಂದು ಆಮಂತ್ರಣಕ್ಕೋಸ್ಕರ ಕೊಡ್ಲಿಕ್ಕೋಸ್ಕರ ಹೋದಾಗ ಅವರು ಕೂಡ ಈ ಒಂದು ಐತಿಹಾಸಿಕವಂತ ಕಾರ್ಯಕ್ರಮಕ್ಕೆ ತಾವೇ ಬಂದಿದ್ದನ್ನು ಇನಾಗ್ರೇಷನ್ ಕೂಡ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವಿಶ್ವಾಸ ಇದೆ ಈ ನಾಳೆ ಬರುವಂಥ ಮಳೆಗಾಲದಲ್ಲೇ ಆ ಕೇಬಲ್ ಸ್ಟೇ ಟೆಕ್ನಾಲಜಿ ಈ ಒಂದು ಕಳಸವಳ್ಳಿ ಸಿಗಂದೂರು ಸೇತುವೆ ಈ ಒಂದು ಐತಿಹಾಸಿಕ ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಪುಣ್ಯದ ದಿನ ತುಂಬ ಹತ್ತಿರ ಬರ್ತಾ ಇದೆ. ಸಹಜವಾಗಿ ಅನೇಕ ಕೈಗಳು ಇದ್ರ ಹಿಂದೆ ಕೆಲಸ ಮಾಡಿದೆ. ಪೂಜ್ಯ ಯಡಿಯೂರಪ್ಪನವರ ಆಶೀರ್ವಾದ ಮತ್ತು ನಮ್ಮ ಆಗಿನ ಮಂತ್ರಿಗಳಂತ ಹಾಲಪ್ಪನವ್ರು ಇರ್ಬೋದು, ವಿಶೇಷವಾಗಿ ಗೌರವಂತ ಕಾಗೋಡು ತಿಮ್ಮಪ್ಪನವರು ಅವರು ಕೂಡ ವಿಶೇಷವಾದಂಥ ಒಂದು ಆಸಕ್ತಿಯನ್ನು ಕೂಡ ಅವರು ವಹಿಸಿದ್ರು.
ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ನಾನು ಇಷ್ಟಪಡಲ್ಲ. ಎಲ್ಲರ ಸಹಕಾರದಿಂದ ಇವತ್ತು ದೇವ್ರದಿಂದ ಅದು ಲೋಕಾರ್ಪಣೆ ಆಗ್ತಾ ಇದೆ. ಅದಕ್ಕೆ ದಿನಗಳು ಹತ್ತ ಬಂದಿ ಅಂತೇಳಿ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.